ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿರುವಂತದ್ದು. ಎಮರ್ಜೆನ್ಸಿ ವಾರ್ಡ್ನಲ್ಲೇ ಸರ್ವರ್ ಡೌನ್ ಆಗಿದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಮ್ಸ್ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾಲಾಗಿ ನಿಂತಿದ್ದಾರೆ ಜನ. ನೋಡಿ, ಆಸ್ಪತ್ರೆ ಜವಾಬ್ದಾರಿ ಏನಿದೆ ಅಂತ. ಸರ್ವರ್ ಡೌನ್ ಆಗಿ 1 ಗಂಟೆಯಿಂದ ಡೌನ್ ಆಗಿದ್ರು ಕೂಡ ಯಾರು ಕೂಡ ಇದನ್ನು ಕೇಳಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೋಗಿಗಳು ಸಂಬಂಧಿಕರಿಗೆ ಏನ್ ಕತೆ? ಹಾಗಾದ್ರೆ ಯಾರು ಹೊಣೆ? ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದನ್ನು ಕೇಳ್ತಾರೆ? ಹಾಗಾದ್ರೆ ಇದಾಗಿರುವಂತದ್ದು ಹಾಸ್ಪಿಟಲ್ ಅಲ್ಲಿ, ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲ ಆಗಿರುವಂತದ್ದು. ಅಲ್ಲಿರುವಂತವರು ರೋಗಿಗಳು. ನೋಡಿ, 1 ಗಂಟೆಯಿಂದ ಇಂಥ ಸರ್ವರ್ ಡೌನ್ ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಕೇರ್ಲೆಸ್. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ಆದ್ರೆ ಸಂಬಂಧಿಕರು, ರೋಗಿಗಳು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ರಿಪೋರ್ಟ್ಗೋಸ್ಕರ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಕಾಯ್ತಾ ಇದ್ದಾರೆ. ಎಷ್ಟೊತ್ತೊಂದ ಕಾಯೋದು? ನೋಡಿ, ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಹೀಗಾದ್ರೆ ಬೇರೆ ಕಡೆ ಇನ್ನೇನ್ ಹಾಗಾದ್ರೆ ಗತಿ? ಹಾಗಾದ್ರೆ ಯಾರನ್ನ ಸರ್ವರ್ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು? ಐಟಿ ಏನ್ ಮಾಡ್ತಾ ಇದೆ ಹಾಸ್ಪಿಟಲ್ ಅಲ್ಲಿ? ನೋಡ್ಬೇಕಲ್ವಾ, ಇದನ್ನ ಜವಾಬ್ದಾರಿ ಇರ್ಬೇಕಲ್ವಾ? ಹಾಸ್ಪಿಟಲ್ ಆಗಿರುವಂತ ಪರಿಸ್ಥಿತಿ, ಅದು ಕೂಡ ಎಮರ್ಜೆನ್ಸಿ ವಾರ್ಡ್ ನಲ್ಲಿ, ಅಲ್ಲಿ ಅವರು ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಜನ ಕೂಡ ರೋಸಿ ಹೋಗಿದ್ದಾರೆ. ಅಲ್ಲಿ ಬಂದವರೇ ಹಾಸ್ಪಿಟ್ಲಿಗೆ ಬಂದವರು, ಅವರಿಗೆ ಹುಷಾರಿಲ್ಲ. ಪಾಪ ಏನೇನ್ ಸಮಸ್ಯೆಯಿಂದ ಬಂದಿರ್ತಾರೆ ಹಾಸ್ಪಿಟ್ಲಿಗೆ. ಆದ್ರೆ ಇಂಥ ಒಂದು ಪಚಿತಿ ಆದ್ರೆ ಜನರ ಗತಿ ಏನಪ್ಪ? 1 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ, ಇನ್ನೂ ಕೂಡ ಸರಿಯಾಗಿಲ್ಲ. ಮುಂದೇನು? ಏನ್ ಮಾಡೋಕ್ಕಾಗತ್ತೆ? ಹಾಸ್ಪಿಟಲ್ ಐಟಿ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಜವಾಬ್ದಾರಿ ಬೇಕಲ್ವಾ ಅವರಿಗೆ? ಇಮಿಡಿಯೇಟ್ ಆಗಿ ಸರಿ ಮಾಡ್ಬೇಕಲ್ವಾ? ಇಲ್ಲ ಬೇರೆ ವ್ಯವಸ್ಥೆ ಯಾರು ಮಾಡ್ಬೇಕಲ್ವಾ? ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿರುವಂತದ್ದು. ಎಮರ್ಜೆನ್ಸಿ ವಾರ್ಡ್ನಲ್ಲೇ ಸರ್ವರ್ ಡೌನ್ ಆಗಿದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಮ್ಸ್ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾಲಾಗಿ ನಿಂತಿದ್ದಾರೆ ಜನ. ನೋಡಿ, ಆಸ್ಪತ್ರೆ ಜವಾಬ್ದಾರಿ ಏನಿದೆ ಅಂತ. ಸರ್ವರ್ ಡೌನ್ ಆಗಿ 1 ಗಂಟೆಯಿಂದ ಡೌನ್ ಆಗಿದ್ರು ಕೂಡ ಯಾರು ಕೂಡ ಇದನ್ನು ಕೇಳಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೋಗಿಗಳು ಸಂಬಂಧಿಕರಿಗೆ ಏನ್ ಕತೆ? ಹಾಗಾದ್ರೆ ಯಾರು ಹೊಣೆ? ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದನ್ನು ಕೇಳ್ತಾರೆ? ಹಾಗಾದ್ರೆ ಇದಾಗಿರುವಂತದ್ದು ಹಾಸ್ಪಿಟಲ್ ಅಲ್ಲಿ, ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲ ಆಗಿರುವಂತದ್ದು. ಅಲ್ಲಿರುವಂತವರು ರೋಗಿಗಳು. ನೋಡಿ, 1 ಗಂಟೆಯಿಂದ ಇಂಥ ಸರ್ವರ್ ಡೌನ್ ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಕೇರ್ಲೆಸ್. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ಆದ್ರೆ ಸಂಬಂಧಿಕರು, ರೋಗಿಗಳು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ರಿಪೋರ್ಟ್ಗೋಸ್ಕರ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಕಾಯ್ತಾ ಇದ್ದಾರೆ. ಎಷ್ಟೊತ್ತೊಂದ ಕಾಯೋದು? ನೋಡಿ, ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಹೀಗಾದ್ರೆ ಬೇರೆ ಕಡೆ ಇನ್ನೇನ್ ಹಾಗಾದ್ರೆ ಗತಿ? ಹಾಗಾದ್ರೆ ಯಾರನ್ನ ಸರ್ವರ್ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು? ಐಟಿ ಏನ್ ಮಾಡ್ತಾ ಇದೆ ಹಾಸ್ಪಿಟಲ್ ಅಲ್ಲಿ? ನೋಡ್ಬೇಕಲ್ವಾ, ಇದನ್ನ ಜವಾಬ್ದಾರಿ ಇರ್ಬೇಕಲ್ವಾ? ಹಾಸ್ಪಿಟಲ್ ಆಗಿರುವಂತ ಪರಿಸ್ಥಿತಿ, ಅದು ಕೂಡ ಎಮರ್ಜೆನ್ಸಿ ವಾರ್ಡ್ ನಲ್ಲಿ, ಅಲ್ಲಿ ಅವರು ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಜನ ಕೂಡ ರೋಸಿ ಹೋಗಿದ್ದಾರೆ. ಅಲ್ಲಿ ಬಂದವರೇ ಹಾಸ್ಪಿಟ್ಲಿಗೆ ಬಂದವರು, ಅವರಿಗೆ ಹುಷಾರಿಲ್ಲ. ಪಾಪ ಏನೇನ್ ಸಮಸ್ಯೆಯಿಂದ ಬಂದಿರ್ತಾರೆ ಹಾಸ್ಪಿಟ್ಲಿಗೆ. ಆದ್ರೆ ಇಂಥ ಒಂದು ಪಚಿತಿ ಆದ್ರೆ ಜನರ ಗತಿ ಏನಪ್ಪ? 1 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ, ಇನ್ನೂ ಕೂಡ ಸರಿಯಾಗಿಲ್ಲ. ಮುಂದೇನು? ಏನ್ ಮಾಡೋಕ್ಕಾಗತ್ತೆ? ಹಾಸ್ಪಿಟಲ್ ಐಟಿ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಜವಾಬ್ದಾರಿ ಬೇಕಲ್ವಾ ಅವರಿಗೆ? ಇಮಿಡಿಯೇಟ್ ಆಗಿ ಸರಿ ಮಾಡ್ಬೇಕಲ್ವಾ? ಇಲ್ಲ ಬೇರೆ ವ್ಯವಸ್ಥೆ ಯಾರು ಮಾಡ್ಬೇಕಲ್ವಾ? ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿರುವಂತದ್ದು. ಎಮರ್ಜೆನ್ಸಿ ವಾರ್ಡ್ನಲ್ಲೇ ಸರ್ವರ್ ಡೌನ್ ಆಗಿದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ.
ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಮ್ಸ್ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾಲಾಗಿ ನಿಂತಿದ್ದಾರೆ ಜನ. ನೋಡಿ, ಆಸ್ಪತ್ರೆ ಜವಾಬ್ದಾರಿ ಏನಿದೆ ಅಂತ ಸರ್ವರ್ ಡೌನ್ ಆಗಿ 1 ಗಂಟೆಯಿಂದ ಡೌನ್ ಆಗಿದ್ರು ಕೂಡ ಯಾರು ಕೂಡ ಇದನ್ನ ಕೇಳಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೋಗಿಗಳು ಸಂಬಂಧಿಕರಿಗೆ ಏನ್ ಕತೆ? ಹಾಗಾದ್ರೆ ಯಾರು ಹೊಣೆ? ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದನ್ನ ಕೇಳ್ತಾರೆ? ಹಾಗಾದ್ರೆ ಇದು ಆಗಿರುವಂತದ್ದು ಹಾಸ್ಪಿಟಲ್ ಅಲ್ಲಿ, ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲ ಆಗಿರುವಂತದ್ದು. ಅಲ್ಲಿರುವಂತವರು ರೋಗಿಗಳು. ನೋಡಿ, 1 ಗಂಟೆಯಿಂದ ಇಂಥ ಸರ್ವರ್ ಡೌನ್ ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಕೇರ್ಲೆಸ್. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ಆದ್ರೆ ಸಂಬಂಧಿಕರು ರೋಗಿಗಳು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ರಿಪೋರ್ಟ್ಗೋಸ್ಕರ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಕಾಯ್ತಾ ಇದ್ದಾರೆ. ಎಷ್ಟೊತ್ತೊಂದ ಕಾಯೋದು? ನೋಡಿ, ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಹೀಗಾದ್ರೆ ಬೇರೆ ಕಡೆ ಇನ್ನೇನ್ ಹಾಗಾದ್ರೆ ಗತಿ? ಹಾಗಾದ್ರೆ ಯಾರನ್ನ ಸರ್ವರ್ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು? ಐಟಿ ಏನ್ ಮಾಡ್ತಾ ಇದೆ ಹಾಸ್ಪಿಟಲ್ ಅಲ್ಲಿ? ನೋಡ್ಬೇಕಲ್ವಾ, ಇದನ್ನ ಜವಾಬ್ದಾರಿ ಇರ್ಬೇಕಲ್ವಾ? ಹಾಸ್ಪಿಟಲ್ ಆಗಿರುವಂತ ಪರಿಸ್ಥಿತಿ, ಅದು ಕೂಡ ಎಮರ್ಜೆನ್ಸಿ ವಾರ್ಡ್ ನಲ್ಲಿ, ಅಲ್ಲಿ ಅವರು ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಜನ ಕೂಡ ರೋಸಿ ಹೋಗಿದ್ದಾರೆ. ಅಲ್ಲಿ ಬಂದವರೇ ಹಾಸ್ಪಿಟ್ಲಿಗೆ ಬಂದವರು, ಅವರಿಗೆ ಹುಷಾರಿಲ್ಲ, ಪಾಪ ಏನೇನ್ ಸಮಸ್ಯೆಯಿಂದ ಬಂದಿರ್ತಾರೆ ಹಾಸ್ಪಿಟ್ಲಿಗೆ. ಆದ್ರೆ ಇಂಥ ಒಂದು ಪಚಿತಿ ಆದ್ರೆ ಜನರ ಗತಿ ಏನಪ್ಪ? 1 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ, ಇನ್ನೂ ಕೂಡ ಸರಿಯಾಗಿಲ್ಲ. ಮುಂದೇನು? ಏನ್ ಮಾಡೋಕ್ಕಾಗತ್ತೆ? ಹಾಸ್ಪಿಟಲ್ ಐಟಿ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಜವಾಬ್ದಾರಿ ಬೇಕಲ್ವಾ ಅವರಿಗೆ? ಇಮಿಡಿಯೇಟ್ ಆಗಿ ಸರಿ ಮಾಡ್ಬೇಕಲ್ವಾ? ಇಲ್ಲ ಬೇರೆ ವ್ಯವಸ್ಥೆ ಯಾರು ಮಾಡ್ಬೇಕಲ್ವಾ? ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿರುವಂತದ್ದು. ಎಮರ್ಜೆನ್ಸಿ ವಾರ್ಡ್ ನಲ್ಲೇ ಸರ್ವರ್ ಡೌನ್ ಆಗಿದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಮ್ಸ್ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಸಾಲಾಗಿ ನಿಂತಿದ್ದಾರೆ ಜನ. ನೋಡಿ, ಆಸ್ಪತ್ರೆ ಜವಾಬ್ದಾರಿ ಏನಿದೆ ಅಂತ ಸರ್ವರ್ ಡೌನ್ ಆಗಿ 1 ಗಂಟೆಯಿಂದ ಡೌನ್ ಆಗಿದ್ರು ಕೂಡ ಯಾರು ಕೂಡ ಇದನ್ನ ಕೇಳಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೋಗಿಗಳು ಸಂಬಂಧಿಕರಿಗೆ ಏನ್ ಕತೆ? ಹಾಗಾದ್ರೆ ಯಾರು ಹೊಣೆ? ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದನ್ನ ಕೇಳ್ತಾರೆ? ಹಾಗಾದ್ರೆ ಇದು ಆಗಿರುವಂತದ್ದು ಹಾಸ್ಪಿಟಲ್ ಅಲ್ಲಿ, ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲ ಆಗಿರುವಂತದ್ದು. ಅಲ್ಲಿರುವಂತವರು ರೋಗಿಗಳು. ನೋಡಿ, 1 ಗಂಟೆಯಿಂದ ಇಂಥ ಸರ್ವರ್ ಡೌನ್ ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಕೇರ್ಲೆಸ್. ಎಂಎಲ್ಸಿ ರಿಪೋರ್ಟ್ಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಮ್ಸ್ ನಲ್ಲಿ ಆದ್ರೆ ಸಂಬಂಧಿಕರು ರೋಗಿಗಳು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ರಿಪೋರ್ಟ್ಗೋಸ್ಕರ. 1 ಗಂಟೆಯಿಂದ ಸರ್ವರ್ ಡೌನ್ ಆಗಿದೆ. ಎಂಎಲ್ಸಿ ರಿಪೋರ್ಟ್ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಕಾಯ್ತಾ ಇದ್ದಾರೆ. ಎಷ್ಟೊತ್ತೊಂದ ಕಾಯೋದು?